ಅವನಿಗೆ ಕಾವ್ಯ ಅಂದ್ರೆ ತುಂಬಾ ಸಾಫ್ಟ್ ಕಾರ್ನರ್ ಇರೋದು ಉಂಟು. ಅದ್ ಯಾವ ತರ ಅಂತ ಗೊತ್ತಿಲ್ಲ. ಆಚೆ ಬಂದ್ಮೇಲೆ ಅವರಿಬ್ಬರೇ ಅದ್ರ ಬಗ್ಗೆ ಸ್ಪೆಸಿಫಿಕೇಶನ್ ಕೊಡೋದು ಒಳ್ಳೇದು. ತಾಕತ್ ಇರೋರು ಮುಂದೆ ಬಂದು ಮಾತಾಡ್ತಾರೆ, ತಾಕತ್ ಇಲ್ದಿರೋರು ಎಲ್ಲೋ ಕೂತ್ಕೊಂಡು ಕಮೆಂಟ್ ಮಾಡ್ತಾರೆ. ಸೊ ಆ ತರ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಫಸ್ಟ್ ಆಫ್ ಆಲ್ ನನಗೆ ಇಂಟ್ರೆಸ್ಟ್ ಇಲ್ಲ. ಆಕ್ಚುಲಿ ಟು ಬಿ ವೆರಿ ಫ್ರಾಂಕ್, ರಕ್ಷಿತಂಗ್ ನಾನು ಯಾರು ಅಂತ ಗೊತ್ತಿರಲಿಲ್ಲ. ನನ್ನ ಕಡಲ್ಲಿ ಅಷ್ಟು ಬೇಗ ನೀರು ಬರಲ್ಲ. ಬಟ್ ಅವಳು ಹೋಗುವಾಗ ನನಗೆ ತಡೆಯಕ್ಕೆ ಅವಳನ್ನ ನೋಡೋಕತ್ತೆ ನಾನು ಬಾತ್ರೂಮ್ ಒಳಗೆ ಹೋಗ್ಬಿಡ್ತೀನಿ. ನಾನು ಅವಳನ್ನ ನೋಡ್ಲೂ ಇಲ್ಲ. ಕೊನೆಗೆ ನಾನು ಜೈಲ್ಗೆ ಹೋಗಿದ್ದಾಗ ನನ್ನ ಮನೆಗೆ 2:30-3 ಗಂಟೆಗೆ ಫೋನ್ ಮಾಡಿ ರಜತ್ ಸೇಫ್ ಆಗಿದ್ದೇನೆ ಅಂತ ಹೇಳಿ ನನ್ನ ಮನೆಯವ್ರು ಮಲ್ಕೊಳೋವರೆಗೂ ಅವ್ರ ಜೊತೆಗಿದ್ದು, ಆಮೇಲೆ ನಾನು ಜೈಲಿಂದ ಬಿಡಿಸಿ ತಿರ್ಗಾ ಮನೆಗೆ ಕರೆಸ್ಕೊಂಡು ಊಟ ಮಾಡಿಸಿ ನನ್ನ ಮುಂದಿನ ಹಾದಿ ಹೆಂಗಿರ್ಬೇಕು ಹೆಂಗ್ ಮಾತಾಡ್ಬೇಕು ಅಂತ ಹೇಳ್ಕೊಟ್ಟವ್ರು ಸುದೀಪ್ ಸರ್. ಸೊ ಅಂತ ವ್ಯಕ್ತಿನ ಹೌ ಕ್ಯಾನ್ ಯು ಹೇಟ್. ಪಬ್ಲಿಕ್ ಲಿಕ್ಸ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚೈತನ್ಯ ಕೊಟ್ಟಾರಿ. ಇವತ್ತು ನಮ್ಮ ಜೊತೆ ಇರುವಂತಹ ವ್ಯಕ್ತಿ ಯಾರು ಅಂತ ಹೇಳಿದ್ರೆ, ತನ್ನದೇ ಮಾತು ತನ್ನದೇ ವ್ಯಕ್ತಿತ್ವದ ಮೂಲಕ ಮನೆ ಮಾತಾಗಿರುವಂತವ್ರು ಇವರು ಅಂತ ಹೇಳ್ಬೋದು. ಜೊತೆಗೆ ಬಿಗ್ ಬಾಸ್ ಮನೆಗೆ ಎಲ್ಲರೂ ಒಂದ್ಸಲ ಹೋದ್ರೆ, ಇವರು ಬಿಗ್ ಬಾಸ್ ಮನೆಗೆ 2 ಸರ್ತಿ ಹೋಗಿ ಬಂದಿರುವಂತಹ ಒಂದು ಕಂಟೆಸ್ಟೆಂಟ್, ನಮ್ಮೆಲ್ಲರ ಪ್ರೀತಿಯ ಮಾತಿನ ಮಲ್ಲ ರಜತ್ ಅವ್ರು ನನ್ನ ಜೊತೆ ಇದ್ದಾರೆ. ಬಂದವ್ರ ಜೊತೆ ಮಾತಾಡ್ತಾ ಇರೋಣ. ಎಸ್ ಸರ್, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದೆ ಮೇಡಮ್. ಚೆನ್ನಾಗಿ, ನೀವು ಚೆನ್ನಾಗಿದ್ದೀರಾ? ಎಸ್, ನಾನ್ ಚೆನ್ನಾಗಿದೆ. ನಾನು ಅವಾಗ್ಲೇ ಹೇಳಿದಾಗೆ ಎಲ್ಲರೂ ಬಿಗ್ ಬಾಸ್ ಮನೆಗೆ ಒಂದ್ಸತಿ ಹೋದ್ರೆ ನೀವು 2 ಸರ್ತಿ ಹೋಗಿದ್ದೀರಾ. ಹೆಂಗಿತ್ತು ಅನುಭವ ಈ ಸರ್ತಿ ಬಿಗ್ ಬಾಸ್ ಮನೆಗೆ ಹೋಗಿರೋದು? ಐ ಫೀಲ್ ಐ ಆಮ್ ದ ಲಕಿಯೆಸ್ಟ್ ಮೇಡಮ್. ಯಾಕಂದ್ರೆ ಹೋದ್ ಸೀಸನ್ ನಾನೇ ವೈಲ್ಡ್ ಕಾರ್ಡು, ಈ ಸತಿನೂ ನಾನೇ ವೈಲ್ಡ್ ಕಾರ್ಡು. ಸೊ ನನ್ನ ಕೇಳಿದಾಗ ಅದೇ ನಾನು ಯೋಚನೆ ಮಾಡಿ ತಿರ್ಗಾ ವೈಲ್ಡ್ ಕಾರ್ಡ್ ಹೆಂಗೆ ಅಂತ ನಾನು ಕೇಳಿದೆ. ಸೊ ನನಗೆ ಪರಿಚಯ ಸ್ವಲ್ಪ ಮಿತ್ರರು ಇದು ಇಂಡಸ್ಟ್ರಿಲಿ ಅವ್ರು ಹೇಳಿದಿದೆ, ಲಾಸ್ಟ್ ಸೀಸನ್ ವೈಲ್ಡ್ ಕಾರ್ಡು ನೀನೆ, ಈ ಸೀಸನ್ ನೀನೇ ವೈಲ್ಡ್ ಕಾರ್ಡ್ ಅಂದ್ರೆ ಅದೊಂಥರ ಹಿಸ್ಟ್ರಿ ತರ ಕ್ರಿಯೇಟ್ ಆಗುತ್ತೆ. ಇದುವರೆಗೂ ಆಗಿಲ್ಲ ಅದು. ದಯವಿಟ್ಟು ಹೋಗು, ನಿನ್ ಕೈಲಿ ಎಷ್ಟು ಪ್ರಯತ್ನ ಆಗುತ್ತೋ ಅದು ಮಾಡು ಅಂತ. ಬಟ್ ವೈಲ್ಡ್ ಕಾರ್ಡ್ ಗೆಸ್ಟ್ ಅಂತ ಹೇಳಿದ್ರು ನನಗೆ. ಸೊ ನನ್ನ ಪ್ರಕಾರ ಎಷ್ಟು ದಿನ ಇರ್ತೀನೋ ಇಲ್ಲೋ, ಐ ಆಮ್ ಗೋನ್ ಟು ಲಿವ್ ದ ಹೌಸ್ ಮ್ಯಾಕ್ಸಿಮಮ್ ಅನ್ಕೊಂಡು ಮನ್ಸಿಗೆ ಬಂದಂಗೆ ಆಡಿದೀನಿ. ಅದು ಜನ ಇಷ್ಟು ನೀಟಾಗಿ ಇಷ್ಟು ಚೆನ್ನಾಗಿ ಸ್ವೀಕರಿಸಿರೋದು ತುಂಬಾ ಖುಷಿ ಆಗುತ್ತೆ. ಬಿಗ್ ಬಾಸ್ ಸೀಸನ್ 12 ಎಲ್ಲೋ ಒಂದು ಫ್ಲೋ ಅಲ್ಲಿ ಹೋಗ್ತಾ ಇತ್ತು. ಬಟ್ ಬುಜ್ಜಿ ಅವರು ಬಿಗ್ ಬಾಸ್ ಮನೆಗೆ ಬಂದ್ಮೇಲೆ ದಿಕ್ಕಿ ತಪ್ಪಿಸ್ತು ಅಂತ ಎಲ್ಲರೂ ಹೇಳಿರೋದು, ಹೈಪೇ ಜಾಸ್ತಿ ಆಯ್ತು ಅನ್ನುವಂಥದ್ದು. ಮನೆ ಮಂದಿಗೆ ಹೆದರಿಕೆ ಆಯ್ತು, ನಾವೇ ಏನೋ ಮಾಡ್ತಾ ಇದ್ವಿ, ಏನ್ ಬಂದಲ್ಲ ಅಂತ ಹೇಳಿ. ಏನ್ ಹೇಳ್ತೀರಾ ಸರ್ ಇದಕ್ಕೆ? ಇಲ್ಲ ಮೇಡಮ್, ಅದು ಲಾಸ್ಟ್ ಸೀಸನ್ ಗಿಂತ ಈ ಸೀಸನ್ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇತ್ತು. ಆ ಭಯ ನನ್ನಲ್ಲಿ ತುಂಬಾ ಇತ್ತು. ಯಾಕೆಂದ್ರೆ ಎಲ್ಲರೂ ಲಾಸ್ಟ್ ಸೀಸನ್ ನಂದು ನೋಡಿರ್ತಾರೆ. ಈ ಸೀಸನ್ ಯಾರು ಮಾತಾಡಲ್ಲ ನನ್ನ ಹತ್ರ, ಅದೊಂದು. ಸೊ ಅದೇ ಆಗೋಯ್ತು, ಯಾರೂ ಮಾತಾಡಿಲ್ಲ ನನ್ನ ಹತ್ರ. ಅದಾದ್ಮೇಲೆ 24/7 ಲೈವ್ ಅಂತ ಬೇರೆ ಹೇಳಿದ್ರು. ಅಲ್ಲಿ ಆಗ್ಲೇ ಎಲ್ಲರೂ ಅಡ್ಜಸ್ಟ್ ಆಗ್ಬಿಟ್ಟಿದ್ರು. ಅದಕ್ಕೆ ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡ್ತಾ ಇದ್ರು. ಸೊ ನನ್ನ ಹತ್ರ ಮ್ಯಾಕ್ಸಿಮಮ್ ಯಾರು ಮಾತಾಡ್ಲೇ ಇಲ್ಲ. ಆಮೇಲೆ ನಾನು ಯಾರೋ ಮಾತಾಡಿಲ್ಲ ಅಂದ್ರೂ ಸುಮ್ಮನೆ ಅವ್ರ ಮೇಲ್ ಬಿದ್ದು ಜಗಳ ಮಾಡೋ ವ್ಯಕ್ತಿತ್ವ ನಂದಲ್ಲ. ನನ್ನ ವಿಷಯಕ್ಕೆ ಬಂದಾಗ ನಾನು ಮಾತಾಡಿದ್ದೀನಿ, ಸ್ಟ್ಯಾಂಡ್ ತಗೊಂಡಿದ್ದೀನಿ. ಸೊ ನನಗನ್ಸಿರೋ ಪ್ರಕಾರ ನಂದು ಏನ್ ಎಫರ್ಟ್ಸ್ ಇದೆ ನಾನು ಮಾಡಿದ್ದೀನಿ. ಓಕೆ, ರಜತ್ ಅವರು ಮಾತ್ರ ಹೋಗಿದ್ದಲ್ಲ, ಅವ್ರ ಜೊತೆ ಅವ್ರ ಬಾಸ್ ಕೂಡ ಬಂದಿದ್ರು. ಸೊ ನಿಮ್ಮಿಬ್ರ ಕಾಂಬಿನೇಷನ್ ಅಲ್ಲಿ ತುಂಬಾ ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ಚೈತ್ರ ಅವರು ಜೊತೆ ವಾಪಸ್ ಬಿಗ್ ಬಾಸ್ ಮನೆ ಶೇರ್ ಮಾಡಿರುವಂತದ್ದು ಹೆಂಗ್ ಅನ್ಸ್ತು ನಿಮ್ಗೆ? ಅದೇ ಮೇಡಮ್, ಅವಳು ತುಂಬಾ ಅತಿರೇಕಕ್ಕೆ ಆಟ ಆಡಿದ್ರು ಚೈತ್ರ. ಸೊ ಅದೆಲ್ಲೋ ಅದು ಅವ್ರವ್ರ ಇಂಡಿವಿಜುವಲಿಟಿ ಬಿಡಿ ಮೇಡಮ್. ಬಟ್ ನನಗನ್ಸಿದ ಪ್ರಕಾರ ನಾನು ಹೆಂಗ್ ಆಡ್ಬೇಕು ಹಂಗೆ ಆಡ್ಬೇಕು ಅಂತಿದ್ದೆ. ಸೊ ಆಚೆ ಬರುವಾಗ ಇನ್ನ ಒಳ್ಳೆ ಹೆಸರು ತಗೊಂಡು ಹೋಗ್ಬೇಕು ಅನ್ನೋದು ನನ್ನ ಮನ್ಸಲ್ಲಿತ್ತು. ಸೊ ಫೈನಲಿ ಅದನ್ನ ಮಾಡಿದೀನಿ ಅನ್ಸುತ್ತೆ ಮೇಡಮ್. ಓಕೆ, ಬಿಗ್ ಬಾಸ್ ಮನೆಗೆ ರಜತ್ ಅವ್ರ ಜೊತೆ ಅವ್ರ ಫ್ರೆಂಡ್ಸ್ ಎಲ್ಲ ಹೋಗ್ತೀರಾ, ನೀವು, ಮಂಜು ಅವರು, ಮೋಕ್ಷಿತ್ ಅವರೆಲ್ಲ. ಸೊ ಅವಾಗ ಫಸ್ಟ್ ದಿನನೇ ಗಿಲ್ಲಿ ಜೊತೆ ಕ್ಲಾಶ್ ಆಗುತ್ತೆ ಸರ್, ಓಕೆನಾ? ಅವಾಗ ನೀವು ಮನೆಯಿಂದ ಬಂದ್ಮೇಲೆ ಅಬ್ಸರ್ವ್ ಮಾಡಿದ್ರೆ ಇಲ್ವಾ ಅಂತ ಗೊತ್ತಿಲ್ಲ, ನಿಮ್ಮ ಅಕೌಂಟ್ ಅಲ್ಲೂ ಹೋಗಿ ಎಲ್ರು ಗಿಲ್ಲಿ 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 ಅಂತ ಹೇಳಿ ಕಮೆಂಟ್ ಮಾಡಿರೋದಾಗಿರ್ಬೋದು. ಮಂಜು ಅವ್ರ ಅಕೌಂಟ್ ಅಲ್ಲಿ ಹೋಗಿ ಕೂಡ ಎಲ್ರು ಕೂಡ ಗಿಲ್ಲಿ ಫ್ಯಾನ್ಸ್ ಇಯರ್ ಅಂತ ಹೇಳಿ ಎಲ್ರು ಕೂಡ ಗಿಲ್ಲಿ ಬಗ್ಗೆ ಹೇಳಿರುವಂತದ್ದಾಗಿರ್ಬೋದು. ಗಿಲ್ಲಿ ಫ್ಯಾನ್ ಕ್ರೇಜ್ ನೋಡಿದಾಗ ಹೆಂಗ್ ಅನ್ಸ್ತಾ ಇದೆ ಅಂತ? ತುಂಬಾ ಖುಷಿ ಆಗುತ್ತೆ ಮೇಡಮ್. ನಮ್ಮ ಆತ್ಮೀಯ ಗೆಳೆಯ ತಮ್ಮ, ಅವನು ಇನ್ನ ತುಂಬಾ ಎತ್ತರಕ್ಕೆ ಬೆಳಿಬೇಕು, ಚೆನ್ನಾಗಾಗಬೇಕು ಅನ್ನೋದು ನಮ್ಮ ಆಸೆನು. ಬಟ್ ಆದರೆ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದ್ರೆ, ಗಿಲ್ಲಿ ಆಕ್ಚುಲಿ ಆಚೆ ಬಂದು ಗಿಲ್ಲಿ ಹೇಳಲ್ಲ ನನ್ನ ಫ್ಯಾನ್ಸ್ ಹೋಗ್ಬಿಟ್ಟು ನೀವು ಕೆಡ್ದಾಗ ಮಾತಾಡ್ರಿ ನಮ್ಮ ಅಣ್ಣ ತಮ್ಮಂದರಿಗೆ, ನನ್ನ ಸ್ನೇಹಿತರಿಗೆ ಇಲ್ಲ ಅಂತ. ಸೊ ಹಂಗಿದ್ದಾಗ ಎಲ್ಲೋ ಕೂತ್ಕೊಂಡು ಕೆಟ್ಟದಾಗ ಕಮೆಂಟ್ ಮಾಡಿದಾಗ ಅದು ಗಿಲ್ಲಿ ಹೆಸರಿಗೆ ಕೆಡ್ದಾಗೋದು. ಆ ಥರ ಕಮೆಂಟ್ ಮಾಡೋರು ಗಿಲ್ಲಿ ಫ್ಯಾನ್ಸ್ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ ಕೂಡ. ತಾಕತ್ ಇರೋರು ಮುಂದೆ ಬಂದು ಮಾತಾಡ್ತಾರೆ, ತಾಕತ್ ಇಲ್ದಿರೋರು ಎಲ್ಲೋ ಕೂತ್ಕೊಂಡು ಕಮೆಂಟ್ ಮಾಡ್ತಾರೆ. ಸೊ ಆ ಥರವ್ರ ಬಗ್ಗೆ ತಲೆ ಕೆಡಿಸ್ಕೊಳೋಕೆ ಫಸ್ಟ್ ಆಫ್ ಆಲ್ ನನಗೆ ಇಂಟ್ರೆಸ್ಟು ಇಲ್ಲ. ಟು ಬಿ ವೆರಿ ಸ್ಪೆಸಿಫಿಕ್, ನಾವು ಬಿಗ್ ಬಾಸ್ ಮನೆಗೆ ಹೋಗಿದ್ದಾಗ ನಾನು ಎಲ್ಲೋ 1 ವರ್ಷ ಆಚೆ ಇದ್ದವನು, ಓಡಾಡ್ಕೊಂಡಿದ್ದವರು, ಈವೆಂಟ್ಸು ಅದು ಇದು ಅಂತ ಜನರ ಮಧ್ಯದಲ್ಲಿ. ಸಡನ್ನಾಗಿ ಬಿಗ್ ಬಾಸ್ ಮನೆಗೆ ಬರಬೇಕು ಅಂದಾಗ ನಮಗೂ ಒಂದು ಶಾಕ್ ಥರ ಇರುತ್ತೆ. ಆಮೇಲೆ ಅದು ಹೊಸ ಮನೆ ಬೇರೆ. ನಮ್ಮ ಹಳೆ ಮನೆ ಆಗಿದ್ರೆ ಅಡ್ಜಸ್ಟ್ ಆಗ್ಬಿಡ್ತಿದ್ವಿ ನಾವೇ ಆಟೋಮೆಟಿಕ್ಲಿ. ಬಟ್ ಇದು ಹೊಸ ಮನೆ ಆಗಿರೋ ಕಾರಣ ನಮಗೆ ಆ ಮನೆಗೆ ಹೊಂದ್ಕೊಳಕ್ಕೆ ಸ್ವಲ್ಪ ಟೈಮ್ ಬೇಕಾಗಿತ್ತು. ಆ ಟೈಮು ಕೊಡದೆ ಗಿಲಿ ಕಿಟಿ ಅಂತಿದ್ದಾಗ ನಮ್ಗೆ ಅದೊಂದು ಇರಿಟೇಷನ್ ಆಗಿದ್ ನಿಜ, ಜಗಳ ಆಡಿದ್ ನಿಜ, ಬೈದಿದ್ ನಿಜ. ಆಮೇಲೆ ನಾನು ಅವ್ನು ಹೊಂದ್ಕೊಂತೀವಿ, ಒಂದೇ ಊರವ್ರು ನಾವು, ನಮ್ಮ ಪಕ್ಕದೂರೇ. ಹಂಗಿದ್ದಾಗ ನನ್ಗೂ ಒಂದು ತುಂಬಾ ಮ್ಯೂಚುವಲ್ ಫ್ರೆಂಡ್ಸ್ ಇದ್ದಾರೆ, ತುಂಬಾ ಹತ್ರದಿಂದ ನೋಡಿದೆ ಅವನ್ನ.
ತುಂಬಾ ಇಷ್ಟ ಆಯ್ತು, ಚೆನ್ನಾಗ್ ಆಯ್ತು ಫ್ರೆಂಡ್ಶಿಪ್ ನಂದು ಒಂದು. ಸೊ ಅದನ್ನ ಅರ್ಥ ಮಾಡ್ಕೊಂಡೆ ಬಾಯಿಗೆ ಬಂದಂಗ್ ಮಾತಾಡೋದು ಹೇಳೋದು ಯಾವ ಮಟ್ಟಿಗೆ ಸರಿ ಅಂತ ನನ್ನೊಂದು ಕ್ವಶನ್ ಅಷ್ಟೇ. ಬಿಗ್ ಬಾಸ್ ಮನೇಲಿ ಇದ್ದಾಗ ನೀವು ಅವಾಗ್ಲೇ ಹೇಳಿದಾಗೆ ಗಿಲ್ಲಿ ಮತ್ತು ನಿಮ್ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಎಲ್ರಿಗೂ ತುಂಬಾನೇ ಕ್ರೇಜ್ ಆಗಿತ್ತು ಸರ್. ನಾವೆಲ್ಲರೂ ಕಾಯ್ತಾ ಇದ್ವಿ ಎಲ್ಲಿ ನೀವು ಪಂಚಿಗೆ ಪಂಚ್ ರಾಜ ಅಂತ ಹೇಳ್ಬೋದು, ಅವ್ರ ಕಾಮಿಡಿ ಕಿಂಗ್ ಅಂತ ಹೇಳಿ. ಸೊ ಗಿಲ್ಲಿ ಮತ್ತೆ ನಿಮ್ ಕಾಂಬಿನೇಷನ್ ಸಿಕ್ಕಾಪಟ್ಟೆ ವರ್ಕ್ ಆಗಿದೆ. ನೀವು ನೋಡಿರ್ಬೋದು ಚೈತ್ರ ಅವರು ಒಬ್ರೊಬ್ರೆ ಮಾತಾಡ್ತಾ ಇದ್ದಾರೆ, ನೀವು ಅವ್ರಿಗೆ ಟಾಂಗ್ ಕೊಟ್ಟಿರುವಂತದ್ದು. ಸೊ ಇದಕ್ಕೆ ಏನ್ ಹೇಳ್ತೀರಾ ಸರ್? ಮೇಡಮ್ ಅದು ನಂದು ಒಂದು ಭಾಷೆ ಸೆಟ್ ಆಗೋಯ್ತು. ಈ ಡ್ರಾಮಾ ಮೂವಿಲಿ ತುಂಡೈಕ್ಲ ಸವಾಸ ಅನ್ನೋ ತರ ನಾನು ಅವನು ಕಣ್ಣಲ್ಲೇ ಮಾತಾಡಿದೀವಿ ಎಷ್ಟೋ ಸತಿ. ಅವ್ನು ನನ್ನ ಹತ್ರ ಮಾತಾಡಿದಾಗ ನನ್ಗೆ ಅರ್ಥ ಆಗ್ಬಿಡೋದು, ನಾನ್ ಅವನ ಹತ್ರ ಮಾತಾಡಿದಾಗ ಅವ್ನ್ಗೆ ಅರ್ಥ ಆಗ್ಬಿಡೋದು. ಸೊ ಆ ತರ ಇದ್ದಾಗ ಆ ವೈಬ್ ಮ್ಯಾಚ್ ಆಯ್ತು. ಆಮೇಲೆ ನಾನ್ ಮಾಡಿದ ಜೋಕ್ ಅವ್ನು ತುಂಬಾ ಬೇಗ ಕ್ಯಾಚ್ ಮಾಡೋನು, ಅವ್ನ್ ಮಾಡಿದ ಜೋಕ್ ನಾನ್ ತುಂಬಾ ಬೇಗ ಕ್ಯಾಚ್ ಮಾಡ್ತಿದ್ದೆ. ಸೊ ಆ ತರ ವೈಬ್ಸ್ ಇದ್ದಾಗ ತುಂಬಾ ಬೇಗ ಕನೆಕ್ಟ್ ಆಗಿದ್ದು ಉಂಟು. ಆಮೇಲೆ ಪ್ರತಿ ದಿವಸ ಜಾಸ್ತಿ ಕೂತ್ಕೊಂಡು ಮಾತಾಡಿದ್ ನಾವು, ನಾನಾಗ್ಲಿ ರಘು ಸರ್ ಆಗ್ಲಿ, ಗಿಲ್ಲಿ, ಆಮೇಲೆ ರಕ್ಷಿತಾ. ಸೊ ಇವರೇ ಜಾಸ್ತಿ ನಾವ್ ಜೊತೆಗಿದ್ದು, ನಮ್ಮ ವೈಬ್ ಚೆನ್ನಾಗಿ ಮ್ಯಾಚ್ ಆಗಿದ್ ಕಾರಣ ಅಷ್ಟು ಚೆನ್ನಾಗಿ ಅದು ಮೂಡ್ ಬಂದಿದೆ ಅನ್ಸುತ್ತೆ. ರಕ್ಷಿತಾ ಅಂತ ಹೇಳಿ ಬಂದಾಗ ರಕ್ಷಿತಾ ಅಷ್ಟು ಬೇಗ ಎಲ್ಲರ ಜೊತೆ ಕನೆಕ್ಟ್ ಆಗಲ್ಲ. ಬಟ್ ರಜತ್ ಅವ್ರು ಬಂದ ತಕ್ಷಣ ರಜತಣ್ಣ ಅಂತ ಹೇಳಿ ನಿಮ್ ಜೊತೆನೆ ಇದ್ರು ಸರ್. ಏನ್ ಹೇಳ್ತೀರಾ ನಮ್ಮ ಮಂಗ್ಳೂರ್ ಮೀನ್ಗೆ? ಇಲ್ಲ, ಆಕ್ಚುಲಿ ಟು ಬಿ ವೆರಿ ಫ್ರಾಂಕ್, ರಕ್ಷಿತಂಗ್ ನಾನು ಯಾರು ಅಂತ ಗೊತ್ತಿರ್ಲಿಲ್ಲ, ಇದೇ ಫ್ಯಾಕ್ಟ್. ಆಮೇಲೆ ಅವಳು ಗೊತ್ತಾಯ್ತು, ಹೋದ್ ಸೀಸನ್ ನೀವು ಮಾಡಿದ್ರಲ್ಲ, ಆಯ್ತು ನಿಮ್ನ ರೀಲ್ಸ್ ಅಲ್ಲಿ ನೋಡಿದ್ದೆ ನಾನು ಅದು ಇದು ಅಂತ. ಬಟ್ ಒಳಗೆ ಹೆಂಗ್ ಕನೆಕ್ಟ್ ಆದ್ವಿ ಅಂದ್ರೆ, ನನಗೆ ಒಂದ್ ತಂಗಿ ಭಾವನೆ ಆಮೇಲೆ ಸ್ಥಾನ ಹುಡ್ಗಿ ಕೊಟ್ಲು. ಆಮೇಲೆ ನಾನು ಅಷ್ಟು ಪ್ರೊಟೆಕ್ಟಿವ್ ಆಗಿದ್ದೆ ಹುಡುಗಿ ಬಗ್ಗೆ. ತುಂಬಾ ಒಂಥರ ಪ್ಯೂರ್ ಹಾರ್ಟ್ ಅನ್ಸುತ್ತೆ ನಂಗೆ ರಕ್ಷಿತಾ. ಏನೇ ಮಾತಾಡಿದ್ರು ಮನ್ಸಿಂದ ಮಾತಾಡ್ತಾಳೆ. ಆಮೇಲೆ ಅವಳು ಹಿಂದೆ ಮುಂದೆ ಅನ್ನೋದು ನೋಡಲ್ಲ. ಭಾಷೆ ಒಂದು ಪ್ರಾಬ್ಲಮ್ ಬಿಟ್ರೆ ಅವಳ ಹತ್ರ ವಿಷಯ ಇದೆ ಹೇಳಕ್ಕೆ ಕರೆಕ್ಟ್ ಆಗಿ, ಬಟ್ ಅದನ್ನ ಹೆಂಗ್ ತಲುಪಿಸ್ಬೇಕು ಅನ್ನೋದು ಗೊತ್ತಿಲ್ಲ. ಅದೊಂದು ಪ್ರಾಬ್ಲಮ್ ಆಗ್ತಿದೆ. ಅದು ಬಿಟ್ರೆ ಶಿ ಇಸ್ ಅ ವೆರಿ ಗುಡ್ ಸೋಲ್. ರಕ್ಷಿತಾ ಮತ್ತೆ ಧ್ರುವಂತ್ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾರೆ ಅಂತ ಹೇಳಿ ನೀವೆಲ್ಲ ಗೊತ್ತಿದ್ದಾಗ ಅವ್ರಿಗೆ ಸೀಕ್ರೆಟ್ ರೂಮ್ ಅಲ್ಲಿ ಇರ್ತಾರೆ ಅನ್ನುವಂಥದ್ದು ನಿಮ್ಗೆಲ್ಲ ಗೊತ್ತಿರಲ್ಲ. ಸೊ ನೀವು ಮತ್ತೆ ಗಿಲ್ಲಿ ಮಾತಾಡ್ತಾ ಇರ್ತೀರಿ, ಮತ್ತೆ ರಘುನು ಇರ್ತಾರೆ ಒಟ್ಟಿಗೆ. ನನಗೆ ಧ್ರುವಂತ್ ಹೋಗಿರೋದು ಅಷ್ಟು ಬೇಜಾರಾಗಿಲ್ಲ. ಬೇಜಾರೇ ಆಗಿಲ್ಲ. ಬಟ್ ರಕ್ಷಿತಾ ಹೋಗಿರೋದು ತುಂಬಾ ಏನು ಹತ್ರದಿಂದ ಮಿಸ್ ಮಾಡ್ಕೊಳ್ತಾ ಇದ್ದಾನೆ. ಅದು ಕಮ್ಮಿ ಸಮಯದಲ್ಲಿ ತುಂಬಾ ಬೇಗ ಅಟ್ಯಾಚ್ ಆಗಿದ್ದು ಹುಡುಗಿ. ಆಮೇಲೆ ನಾನು ಎಷ್ಟೋ ಸತಿ ಮಲಗ್ಬಿಟ್ಟಿದ್ದಾಗ ನನ್ನ ಎಬ್ಬರಿಸಿ ಊಟ ಹಾಕೊಟ್ರು ಹುಡುಗಿ ಅದು. ಆಮೇಲೆ ಅಡಿಗೆ ಮಾಡಿ ಅದು ಕಂಚಲ್ ಕಾಯಿ ಫ್ರೈ ಅನ್ನೋದಾಗ್ಲಿ, ಆಮೇಲೆ ಇದು ಬಟಾಟೋ ಫ್ರೈ ಅನ್ನೋದಾಗ್ಲಿ, ಸೊ ಎಲ್ಲರಿಗೂ ಗೊತ್ತಿಲ್ಲದೆ ಕದ್ದು ನಮ್ಗೆಲ್ಲ ಮಾಡ್ಕೊಡೋಳು. ಸೊ ಆ ಒಂದು ಅಟ್ಯಾಚ್ಮೆಂಟ್ ಇದ್ದಾಗ ಸಡನ್ ಆಗಿ ರಕ್ಷಿತಾ ಇಲ್ಲ ಅಂದಾಗ ಒಂಥರ ನನಗೆ ಮಿಸ್ಸಿಂಗ್ ಫೀಲಿಂಗ್ ಅನ್ನೋದಾಯ್ತು. ಅದು ತುಂಬಾ ನೊಂದಿರೋದು ಉಂಟು. ಆಮೇಲೆ ನನ್ನ ಕಡಲ್ ಅಷ್ಟು ಬೇಗ ನೀರು ಬರಲ್ಲ. ಬಟ್ ಅವಳು ಹೋಗುವಾಗ ನನಗೆ ತಡೆಯಕ್ಕೆ ಅವಳನ್ನ ನೋಡೋಕಾಗದೆ ನಾನು ಬಾತ್ರೂಮ್ ಒಳಗೆ ಹೋಗ್ಬಿಡ್ತೀನಿ. ನಾನು ಅವಳನ್ನ ನೋಡ್ಲೂ ಇಲ್ಲ ಕೊನೆಗೆ. ಅದು ತುಂಬಾನೇ ನೋವಾಯ್ತು. ಬಟ್ ಧ್ರುವಂತ್ ನಮ್ಗೇನು ಅನ್ಸಿಲ್ಲ. ಸರ್ ನೀವು ರಕ್ಷಿತಾ ತುಂಬಾ ಹತ್ರದಿಂದ ನೋಡಿದೀರಾ. ಬಿಗ್ ಬಾಸ್ ಮನೆಗೆ ಹೋಗೋದಕ್ಕಿಂತ ಮುಂಚೆನೂ ನಿಮ್ಗೆ ರಕ್ಷಿತಾ ಗೊತ್ತಿತ್ತು, ಅವ್ರ ಬ್ಲಾಗ್ ಎಲ್ಲ ನೀವು ನೋಡಿರ್ಬೋದು ನನ್ನ ಪ್ರಕಾರ. ಇವಾಗ ನಾನು ನಿಮ್ಗೆ 1 minute ಟೈಮ್ ಕೊಡ್ತೇನೆ, ನೀವು ರಕ್ಷಿತಾ ಆಗ್ಬೇಕು. ಹೆಂಗ್ ಮಾತಾಡ್ತಾರೆ ಅಂತ ಹೇಳಿ ತೋರಿಸ್ಬೇಕು ಸರ್ ನಮ್ಗೆ. ಇಲ್ಲ ಮೇಡಮ್, ಅವಳದೇ ವಿಶೇಷ ಸ್ಟೈಲ್ ಅದು ಯಾಕೆ ಅಂದ್ರೆ ಅವಳನ್ನ ಕಾಪಿ ಮಾಡಕ್ಕಂತೂ ಸಾಧ್ಯ ಇಲ್ಲ. ಅವಳ ಭಾಷೆ ಆಗಿರ್ಬೋದು, ಅವಳು ಮಾತಾಡೋ ರೀತಿ ಆಗಿರ್ಬೋದು, ಇಟ್ಸ್ ವೆರಿ ಯೂನಿಕ್. ಅದನ್ನ ಕಾಪಿ ಮಾಡ್ರೆ ವೇಸ್ಟ್ ಆಗ್ಬಿಡ್ತೀವಿ ನಾವು. ಸೊ ಒಂದೇ ರಕ್ಷಿತಾ ಮಾಡ್ಬೇಕು ಅಂತ ಇದ್ರೆ ಎಂತ ಗೊತ್ತುಂಟಾ ಗಾಯ್ಸ್, ನೀವು ಹೇಳೋದು ಅರ್ಥ ಮಾಡ್ಕೊಳ್ಳಿ. ನನಗೆ ತುಂಬಾ ಉದಾಸೀನ. ಒಂದ್ ದಿವಸ ಬರ್ತಾಳೆ, ಆಕ್ಚುಲಿ ನನ್ಗೆ ಹೇಳ್ತಾಳೆ ಸ್ನಾನ ಮಾಡ್ಕೊಂಡು ಆಚೆ ಬರ್ತೀನಿ, ರಜತಣ್ಣ ನಿಮ್ಗೆ ಎಂತ ಗೊತ್ತುಂಟಂತ. ಏನೋ ರಜಾ, ಸ್ನಾನ ಮಾಡೋದಂದ್ರೆ ನನಗೆ ಉದಾಸೀನ. ಲವ್ ಮಾಡ್ಬೇಕಲ್ಲೋ, ಇಲ್ಲ ಸ್ನಾನ ಮಾಡಿಲ್ಲ ಅಂದ್ರೆ ಸ್ನಾನ ಮಾಡ್ಬಿಡಿ, ಬಾತ್ರೂಮ್ ಹೋಗಕ್ಕೂ ನಂಗೆ ಉದಾಸೀನ. ಸೊ ಹಂಗಿದ್ದಾಗ ನಾವ್ ಅಷ್ಟು ಕ್ಲೋಸ್ ಆಗಿ ಮಾತಾಡ್ತಾ ಇದ್ವಿ. ಶಿ ಇಸ್ ಅ ವೆರಿ ಕ್ಯೂಟ್ ಸೋಲ್. ಓಕೆ, ರಜತ್ ಅವ್ರ ಬಗ್ಗೆ ಜಾಸ್ತಿಯಾಗಿ ಯಾರು ಕಂಪ್ಲೇಂಟ್ ಮಾಡಿಲ್ಲ ಸುದೀಪ್ ಸರ್ ಹತ್ರ. ಹೋದ್ ಸೀಸನ್ ಅಲ್ಲಿ ಬಿಡಿ ಎಲ್ರಿಗೂ ರಜತ್ ಅವರೇ ತುಂಬಾ ಫೇವ್ರೇಟ್ ತರ ಇತ್ತು. ಬಟ್ ಈ ಸೀಸನ್ ಅಲ್ಲಿ ಅಶ್ವಿನಿ ಅವರು ಸುದೀಪ್ ಸರ್ ಜೊತೆ ಹೇಳ್ತಾರೆ, ನನ್ನನ್ನೇ ತುಂಬಾ ಟಾರ್ಗೆಟ್ ಮಾಡ್ತಾ ಇದಾರೆ ಬಂದ ದಿನದಿಂದ, ಅಶ್ವಿನಿ 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 ಅಂತ ಹೇಳಿ. ಸೊ ಇದಕ್ಕೆ ಏನ್ ಹೇಳ್ತೀರಾ ನೀವು? ಮೇಡಮ್, ಟು ಬಿ ವೆರಿ ಫ್ರಾಂಕ್, ನಾನು ಬಿಗ್ ಬಾಸ್ ಮನೆಗೆ ಹೋಗೋಕ್ಕಿಂತ ಮುಂಚೆ ಅಶ್ವಿನಿ ಯಾರು ಅಂತಾನೂ ಗೊತ್ತಿರಲಿಲ್ಲ. ಬಟ್ ಅವ್ರಿಗೆ ನಾನು ಯಾರು ಅಂತ ಗೊತ್ತಿತ್ತು, ಬಿಕಾಸ್ ನಂದು ಪ್ರೀವಿಯಸ್ ಸೀಸನ್ ಎಲ್ಲ ನೋಡಿದ್ರು. ಬಟ್ ನನಗೆ ಅಲ್ಲಿ ಹೋದಾಗ ಹೊಸ ಎಕ್ಸ್ಪೀರಿಯನ್ಸು. ಬಟ್ ನಾನು ಎಂಥ ವ್ಯಕ್ತಿತ್ವ ಅಂದರೆ, ನಾನು ಒನ್ ಸೈಡ್ ಆಫ್ ದ ಸ್ಟೋರಿ ನೋಡಿ ಜಡ್ಜ್ ಮಾಡೋನಲ್ಲ, 2 coins ಆಫ್ ದ ಸ್ಟೋರಿ ನೋಡೇ ನಾನು ಮಾತಾಡೋದು. ನನಗೆ ಆಚೆಗಡೆ ಏನೇ ಅಭಿಪ್ರಾಯ ಇದ್ರು ಒಳಗೆ ಹೋಗಿ ನಾನು ಜಲ್ಲಾಗಿ ಟ್ರೈ ಮಾಡಿದೆ. ಬಟ್ ಆ ಬಾಂಡಿಂಗ್ ಬಂದಿಲ್ಲ ನನಗೂ ಅವ್ರಿಗೂ. ಆಮೇಲೆ ಒಂದು ವಿಷಯನ ಒಂದು ಥರ ಮಾತಾಡಿದೆ, 100 ಒಂದು ದಿಕ್ಕಲ್ಲಿ ತಿರುಗಿಸೋವಂಥ ಒಂದು ಮನಸ್ಥಿತಿನೋ ಇಲ್ಲಾಂದರೆ ಏನಂತಾರೆ ಬುದ್ಧಿನೋ ನನಗೆ ಗೊತ್ತಿಲ್ಲ. ಏನಾದರೂ ಒಂದು ವಿಷಯ ಹೇಳಿದ್ರೆ ಅದು 100 ಆಯಾಮ ಕೊಡೋದು, ಮಾತಾಡೋದು, ಮಾಡೋರು. ನನ್ಗೆ ಅದೆಲ್ಲೋ ಆಗ್ತಾನೆ ಇರ್ಲಿಲ್ಲ ಅದು. ಆಮೇಲೆ ನಂದು ಧ್ರುವಂತ್ ಜಗಳ ಆಡಾಗ ಒಂದು ತುಂಬಾ ಕೆಟ್ಟ ಪದ ಉಪಯೋಗಿಸಿ ನಾನು ಅದನ್ನ ಹೇಳ್ದೆ ಅಂತ ಟ್ರೈ ಮಾಡಿದ್ರು ತುಂಬಾ ಪೋಟ್ರೆ ಮಾಡಕ್ಕೆ. ಆಮೇಲೆ ಕೊನೆಗೆ ಬಿಗ್ ಬಾಸ್ ಬಂದು ಬೈದು ಅದೆಲ್ಲ ಮಾಡಿದ್ದು ಉಂಟು. ಸೊ ಹಂಗಿದ್ದಾಗ ನಾನ್ ಸ್ವಲ್ಪ ದೂರ ಆಗಿದ್ ನಿಜ, ನನಗ್ ಬೇಡಪ್ಪ ಇವ್ರ ಹತ್ರ ಮಾತಾಡೋದು ಅಂತ.
ಆಟೋಮೆಟಿಕ್ಲಿ ಅವರೇ ನನ್ನ ವಿಷಯಕ್ಕೆ ಬಂದ್ಬಿಟ್ಟು ನನ್ನ ಬರ್ತಾನೆ ಅಂತ ಹೇಳ್ತಿದ್ರೆ ಹೊರತು ನಾನು ಹೋಗಿ ಯಾವತ್ತೂ ಅವ್ರ ವಿಷಯಕ್ಕೆ ಹೋಗಿಲ್ಲ. ಪೊಟೆಟೋ ವಿಷಯ ತಗೊಂಡ್ರು ಅದು ರಘು ಸರ್ ವಿಷಯಕ್ಕೆ ಮಾತಾಡಿದ್ರೆ ನಾನು ಅದ್ರಲ್ಲಿ ಇದ್ದೆ ಅಂತ ನಾನು ಮಾತಾಡಿದೆ. ಅವಾಗ ಅಶ್ವಿನಿ ಅವ್ರ ಎಂಟ್ರಿ ತಗೊಂಡ್ರು. ಆಮೇಲೆ ಮೊನ್ನೆ ಜಗಳ ಆಡೋಗ್ಲು ಇವನ ಹತ್ರ ಧ್ರುವಂತ್ ಹತ್ರ ಜಗಳ ಆಡೋಗ ಅಶ್ವಿನಿ ಅವ್ರು ಬಂದಿದ್ದು. ನಾವ್ ಯಾವಾಗ್ಲೂ ಇನ್ವೈಟ್ ಮಾಡಿಲ್ಲ. ಶಿ ವಾಸ್ ಅನ್ಇನ್ವೈಟೆಡ್ ಗೆಸ್ಟ್. ಬಂದು ಅಲ್ಲಿ ಅವರು ಹೆಸರುಗಳು ತಗೊಂತಾ ಇದ್ರೆ ಹೊರತು ಆಮೇಲೆ ನನ್ನ ಮೇಲೆ ಹೇಳೋರು ಟಾರ್ಗೆಟ್ ಮಾಡ್ತಾರೆ ಅಂತ. ಮಾತಾಡ್ಮೇಲೆ ಮಾತಾಡ್ಲೇಬೇಕಲ್ವಾ. ಸೊ ಅದೇ ಅಷ್ಟೇ ಆಗಿದ್ದು. ನೀವು ಬಿಗ್ ಬಾಸ್ ಮನೆಗೆ ಹೋದಕ್ಕಿಂತ ಮುಂಚೆ ಈ ಬಾರಿ ಬಿಗ್ ಬಾಸ್ ನೋಡ್ಕೊಂಡಿರ್ಬಹುದು ಯಾರ್ಯಾರು ಹೆಂಗೆ ಅಂತ ಹೇಳಿ. ಸೊ ನಿಮ್ಗೆ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಟಿವಿಲಿ ನೋಡೋದಕ್ಕಿಂತ ಅಲ್ಲೇ ಹೋಗಿ ನಿಮ್ಗೆ ಯಾವ್ದಾದ್ರು ವ್ಯಕ್ತಿಗಳ ಮೇಲೆ ಭಾವನೆಗಳು ಬದಲಾಗಿದ್ಯಾ? ಏನಿಲ್ಲ ಮೇಡಮ್, ಎವ್ರಿಥಿಂಗ್ ವಾಸ್ ಸೇಮ್. ಯಾರ್ಯಾರು ಏನೇನು ಅನ್ಕೊಂಡಿದ್ನೋ ನಾವೆಲ್ಲ ಅವರು. ಕಾವ್ಯ ಮತ್ತೆ ಗಿಲ್ಲಿ ಇದೊಂದು ಫ್ರೆಂಡ್ಶಿಪ್ ಆಗಿರ್ಬೋದು, ಆ ಒಂದು ಬಾಂಡಿಂಗ್ ಸಿಕ್ಕಾಪಟ್ಟೆ ವೈರಲ್ ಸರ್. ಎಲ್ಲೋ ಗಿಲ್ಲಿ ಕಾವ್ಯ ಲವ್ ಮಾಡ್ತಾ ಇದಾರೆ ಅನ್ನುವಂತ ಕೆಲವೊಂದು ನ್ಯೂಸ್ಗಳು ಬಿಗ್ ಬಾಸ್ ಮನೇಲಿ ಹತ್ರದಿಂದ ನೋಡಿದೀರಾ? ನಿಮ್ಗೂ ಹಂಗ ಅನ್ಸಿದ್ದಿ? ಅವನಿಗೆ ಕಾವ್ಯ ಅಂದ್ರೆ ತುಂಬಾ ಸಾಫ್ಟ್ ಕಾರ್ನರ್ ಇರೋದುಂಟು. ಅದ್ ಯಾವ ತರ ಅಂತ ಗೊತ್ತಿಲ್ಲ. ಆಚೆ ಬಂದ್ಮೇಲೆ ಅವರಿಬ್ರೆ ಅದ್ರ ಬಗ್ಗೆ ಸ್ಪೆಸಿಫಿಕೇಶನ್ ಕೊಡೋದು ಒಳ್ಳೇದು. ಅಕಸ್ಮಾತ್ ಆಚೆ ಕಡೆ ಬಂದು ಇನ್ನ ಒಳ್ಳೆ ರೀತಿಯಲ್ಲಿ ಕ್ಲೋಸ್ ಆದ್ರು ಅದು ಇನ್ನ ಒಳ್ಳೇದೇ ಅಲ್ವಾ, ಏನ್ ತೊಂದ್ರೆ ಇಲ್ಲ. ಬಟ್ ಆದರೆ ಕಾವ್ಯ ಇಂಡಿವಿಜುವಲ್ ಆಗಿ ಆಡ್ಬೇಕು ಅಂದ್ರು ಇವನ್ ಬಿಡ್ಬೇಕಲ್ಲ ಬಡಿಯದ. ಇವನ್ ಹಿಂಸೆ ಕೊಡೋದು ಅವಳಿಗೆ ಪಾಪ, ಕಾವು ಅಂತ. ಅವಳೇ ಇಂಡಿವಿಜುವಲ್ ಆಗಿ ಆಡಬೇಕು ಅಂದ್ರೆ ಇವನ್ ಬಿಡಲ್ಲ. ಸೊ ಅದು ಚೆನ್ನಾಗಿದೆ, ಅದ್ ನೋಡೋರ್ಗು ಚೆನ್ನಾಗಿದೆ. ಬಿಗ್ ಬಾಸ್ ಮನೆಯಿಂದ ಹೊರ ಬರುವಾಗ ನೀವು ಕಾವ್ಯ ಅವ್ರಿಗೆ ಹೇಳ್ತೀರಾ, ಕಾವ್ಯ ತುಂಬಾ ಚೆನ್ನಾಗಿ ಆಡ್ತಾ ಇದ್ಯಾ, ಗಿಲ್ಲಿ ಜೊತೆನೂ ಚೆನ್ನಾಗಿ ಆಡ್ತಿದ್ಯಾ, ಅದೇ ಇಂಡಿವಿಜುವಲ್ ಆಗಿ ಆಡಿದ್ರೆ ಪಕ್ಕ ಫೈನಲ್ ಬರ್ತೀಯಾ ನೀನು ಅನ್ನುವಂಥದ್ದು. ಸೊ ಇದು ಯಾವ ಇಂಟೆನ್ಷನ್ ಅಲ್ಲಿ ಹೇಳಿದ್ರಿ? ಅಂದ್ರೆ ಕಾವ್ಯ ಅವಳು ಆಟ ಆಡ್ಬೇಕು ಅಂದ್ರೂ ಗಿಲ್ಲಿ ಬಿಡಲ್ಲ. ಏನೇ ಒಂದು ವಿಷಯ ಆದ್ರೂ ಅವಳು ಇಂಡಿವಿಜುವಲ್ ಆಗಿ ಆಡಬೇಕು ನಾನು ಅದು. ಗಿಲ್ಲಿ ಹಂಗೇನೆ, ಯಾರನ್ನೂ ಬಿಡಲ್ಲ. ನನ್ನೂ ಬಿಡ್ತಿರಲ್ಲ, ರಘು ಸರ್ನೂ ಬಿಡ್ತಿರಲ್ಲ, ರಕ್ಷಿತನೂ ಬಿಡಲ್ಲ. ಅವ್ನ್ ಯಾರ್ಯಾರು ಇಷ್ಟನೋ ಜಗಳ ಆಡೋದು ಆಡ್ಬಿಡ್ತಾನೆ, ಅವ್ನ್ ಡ್ರ್ಯಾಗ್ ಮಾಡಲ್ಲ. ಅವನದನ್ನ ಅವ್ರ ಜೊತೆನೇ ಇರ್ಬೇಕಂತ ಆಸೆ ಇರುತ್ತೆ. ಸೊ ಅದೇನ್ ನೋಡಿ, ನನ್ಗೂ ಒಂದ್ಸತಿ ಮಡಿಕೆಲ್ ನೀರ್ ಹಾಕ್ಬಿಡ್ತಾನೆ. ನೀರ್ ಹಾಕದ್ಮೇಲೆ ಆಯ್ತು ಬಾರಣ ಹೇಳೋದ್ ಹೇಳ್ಬಿಟ್ಟು ಅದೆಲ್ಲ ಓಕೆ ಅಣ್ಣ, ನಾವಿಬ್ರು ಚೆನ್ನಾಗಿರೋಣ ಬಾ ಅಣ್ಣ, ಇವಾಗ ನಾವಿಬ್ರು ಜಗಳ ಆಡ್ರೆ 300 ಲಾಭ ಆಗುತ್ತಣ್ಣ ಅಂತ ಅಶ್ವಿನಿ ತೋರ್ಸೋದು. ಸೊ ಆತರ ಅವನು. ಸೊ ಹಂಗಿದ್ದಾಗ ಅದು ಕಾವ್ಯನ ಮೇಲೆ ಇನ್ ಸ್ವಲ್ಪ ಸಾಫ್ಟ್ ಕಾರ್ನರ್ ಕಾರಣಕ್ಕೆ ಅವಳು ಇಂಡಿವಿಜುವಲ್ ಆಡ್ಬೇಕು ಅಂದ್ರೂ ಬಿಡಲ್ಲ ಅವನು. ಅದನ್ನ ಅವನಿಗೂ ಹೇಳಿದೆ, ನಿನ್ನಿಂದ ಬೇರೆಯವ್ರ ಆಟ ಆಡಾಕ್ಬಾರ್ದು, ನಿನ್ ಪಾಡ ನೀನ್ ಆಡು, ಅವ್ರ ಪಾಡಗೆ ಅವ್ರು ಆಡ್ಲಿ ಅಂತಾನೆ ಹೇಳಿದೀನಿ. ಸೊ ಅದಾಗತ್ತೆ ಅನ್ಸುತ್ತೆ. ಓಕೆ, ನೀವ್ ಅವಾಗ್ಲೇ ಧ್ರುವಂತ್ ವಿಷಯ ಹೇಳಿದಾಗ ಬಿಗ್ ಬಾಸ್ ಮನೆಗೆ ಹೋದ ತಕ್ಷಣ ನೆಕ್ಸ್ಟ್ ಗಲಾಟೆ ಆಗಿರೋದು ಧ್ರುವಂತ್ ಜೊತೆ. ಧ್ರುವಂತ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ರೀತಿ ಚರ್ಚೆಗಳು ಅಂತಾನೆ ಹೇಳ್ಬೋದು. ಅವ್ರ ಕ್ಯಾರೆಕ್ಟರ್ ಬಗ್ಗೆ ಆಗಿರ್ಬೋದು, ಆ ಕೂದ್ಲು ಬಿಟ್ಟು ಇದ್ ಮಾಡೋದಾಗಿರ್ಬೋದು, ಕೂದ್ಲು ಕಟ್ ಮಾಡಿದ್ರೆ ಎಲ್ಲೋ ಸರಿ ಆಗ್ತಾರೆ ಅನ್ನುವಂಥದ್ದು ಕೆಲವರದೆಲ್ಲ ಕಮೆಂಟ್ಸ್ ಗಳು. ಸರ್ ಹತ್ರದಿಂದ ನೋಡಿದೀರಾ ಧ್ರುವಂತ್ ಅವ್ರನ್ನ, ಏನ್ ಹೇಳ್ತೀರಾ? ಮೇಡಮ್, ನನಗೆ ಧ್ರುವಂತ್ ಆಚೆಗಡೆನೂ ಪರಿಚಯ. ಅವನು ಇದೇ ಪ್ರಾಬ್ಲಮ್, ಒಂದು ನಾನು ಅಂತ ಹೇಳೋದು ಜಾಸ್ತಿ. ಆಮೇಲೆ ನಮಗೂ ಆ ಬುದ್ಧಿ ಇದೆ, ಇಲ್ಲ ಅಂತಲ್ಲ. ಬಟ್ ಅದನ್ನ ಕ್ಯಾರಿ ಮಾಡ್ಬೇಕಲ್ಲ, ಆರ ಇರ್ಬೇಕು. ನಿಮ್ಗೆ ನಾನು ಅಂತ ಹೇಳಿದ್ಮೇಲೆ ನಾನ್ ನಂತರನ ಕ್ಯಾರಿ ಮಾಡೋ ಆರ ಇರ್ಬೇಕಲ್ಲ, ಅದು ಅವನ ಹತ್ರ ಇಲ್ಲ. ಅದಕ್ಕೆ ನಾನು ಆಚೆನೂ ಮಾತಾಡ್ತಿರಲಿಲ್ಲ, ಒಳಗೂ ಮಾತಾಡಿಲ್ಲ. ಅದು ನಾನು ಪರ್ಸನಲಿ ತಗೊಂಡ. ಬಟ್ ನೆವರ್ದಲೆಸ್ ನನ್ಗೇನ್ ತೊಂದ್ರೆ. ಯಾವ ಒಂದು ಕ್ಯಾರೆಕ್ಟರ್ ಇಷ್ಟ ಇಲ್ಲ ನಿಮ್ಗೆ ಧ್ರುವಂತ್ ಅವ್ರದ್ದು? ಅವ್ನ್ ಜಗಳ ಆಡ್ದಾಗ ಆಡೋ ರೀತಿ, ಅದೇನೋ ರೇಗ್ಸೋದು, ತಮಾಷೆ ಅನ್ಕೊಳೋನು ತುಂಬಾ ಆಸೆ ಕಾಣಿಸುತ್ತೆ. ಅದ್ ನನಗೆ ಇಷ್ಟ ಇಲ್ಲ. ಓಕೆ, ಬಿಗ್ ಬಾಸ್ ಮನೆಯಲ್ಲಿ ರಜತ್ ಅಂತ ಬಂದಾಗ ನಾನು ಅವಾಗ್ಲೇ ಹೋದ್ ಸೀಸನ್ ಕಾಮಿಡಿಗೆ ಪಂಟ ಅಂತಲೇ ಹೇಳ್ಬೋದು. ಈ ಸೀಸನ್ ಅಲ್ಲೂ ಕೂಡ ತುಂಬಾನೇ ಕಾಟ್ಲೆ ಮಾಡಿದ್ದೀರಾ ಸರ್ ನೀವು. ಏನ್ ಮೆಂಟಾಲಿಟಿಯಲ್ಲಿ ಹೋಗಿದ್ರಿ ನೀವು ಈ ಸರ್ತಿ ಬಿಗ್ ಬಾಸ್? ಇಲ್ಲ ಮೇಡಮ್, ಬಿಗ್ ಬಾಸ್ ಅಲ್ಲಿ ನೀವು ಏನಾದ್ರೂ ಯೋಚನೆ ಮಾಡಿ ಪ್ರಿಪೇರ್ ಮಾಡಿ ಹೋಗಕ್ ಆಗೋದೇ ಇಲ್ಲ. ಎವ್ರಿಥಿಂಗ್ ಗೋಸ್ ಇನ್ ಅ ಫ್ಲೋ. ನಿಮ್ಗೆ ನಾನು ಯಾರತ್ರ ಜಗಳ ಆಡ್ಬಿಡ್ತೀನಿ, ಅದೆಲ್ಲ ಅಟರ್ ಫ್ಲಾಪ್ ಆಗ್ಬಿಡುತ್ತೆ. ಅದು ಫ್ಲೋ ಅಲ್ಲೇ ಹೋಗ್ಬೇಕು. ಅಲ್ಲಿ ಏನಾದ್ರು ಆ ಸಿಚುವೇಶನ್ ಬಂತು ಅಂದ್ರೆ ನೀವು ರಿಯಾಕ್ಟ್ ಮಾಡ್ಬೇಕು ಹೊರತು ನಾನು ಹಿಂಗಿರ್ತೀನಿ ಹಂಗಿರ್ತೀನಿ ಆಗಲ್ಲ. ಆಮೇಲೆ ಅಲ್ಲೂ ಸ್ಪಾಂಟೇನಿಯಸ್ ಆಗಿ ನೀವು ಜೋಕ್ಗಳು ಮಾಡ್ಬೇಕಾಗತ್ತೆ, ಮಾತಾಡ್ಕೊಳ್ಬೇಕಾಗತ್ತೆ. ಆಮೇಲೆ ಅಕಸ್ಮಾತ್ ಅದಾಗಿಲ್ಲ ಅಂದ್ರೆ ನಾವೇನೋ ಇಲ್ಲಿಂದ ಪ್ರಿಪೇರ್ ಮಾಡ್ಕೊಂಡು ಹೋದ್ವಿ ಅಂದ್ರೆ ಡಮ್ಮಿನೇ ಆಗೋದು. ಸೊ ಐ ವೆಂಟ್ ಇನ್ ಅ ಫ್ಲೋ ಅಷ್ಟೇ. ಸರ್ ನೀವು ದರ್ಶನ್ ಸರ್ ಅಭಿಮಾನಿ ಅಂತ ಹೇಳಿ ಎಲ್ರಿಗೂ ಗೊತ್ತಿದೆ. ಬಿಗ್ ಬಾಸ್ ಮನೆಗೆ ಹೋದಾಗ ಈ ಸರ್ತಿ ತುಂಬಾ ಸುದ್ದಿ ಆಗಿರೋದು ಇನ್ನೊಂದು ಏನು ಅಂತ ಹೇಳಿದ್ರೆ, ಯಾರೆಲ್ಲ ಸಿನಿಮಾ ಬರ್ತಾ ಇದೆ. ಲಾಸ್ಟ್ ಟೈಮ್ ಮಂಜು ಅವರ ಸಿನಿಮಾ ಬಂದಾಗ ಕೂಡ, ಮ್ಯಾಕ್ಸ್ ಬಂದಾಗ ಸುದೀಪ್ ಸರ್ ಹೇಳಿದ್ರು. ಅದೇ ರೀತಿ ರಾಶಿಕಾ ಅವರು ಹೊಸ ಸಿನಿಮಾ ಮಾಡ್ತಿದ್ರು, ಅವರು ಕೂಡ ಬಂದು ಪ್ರಮೋಷನ್ ಮಾಡಿದ್ರು. ಬೇರೆ ಬೇರೆ ಯಾವ್ಯಾವ ರಿಯಾಲಿಟಿ ಶೋ ಎಲ್ಲಾನು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಪ್ರಮೋಷನ್ ಮಾಡಿದ್ದಾರೆ. ಆದ್ರೆ ಗಿಲ್ಲಿ ವಿಚಾರದಲ್ಲಿ ಬಂದಾಗ ಯಾಕೆ ದೇವಿಲ್ ಪ್ರಮೋಷನ್ ಮಾಡಿಲ್ಲ ಅನ್ನುವಂಥದ್ದು ಎಲ್ಲರ ತಲೆಯಲ್ಲಿ ಓಡ್ತಾ ಇರೋದು. ಇದಕ್ಕೆ ಏನ್ ಹೇಳ್ತೀರಾ ಅಂತ? ಮೇಡಮ್, ಅದು ಗಿಲ್ಲಿದು ಪ್ರಾಬ್ಲಮ್ ಅಲ್ಲ, ಇಲ್ಲ ಸುದೀಪ್ ಸರ್ದಲ್ಲ, ಇಲ್ಲ ಬಿಗ್ ಬಾಸ್ ದಲ್ಲ. ಪ್ರೊಡಕ್ಷನ್ ಟೀಮ್ ಅವರು ಅಕಸ್ಮಾತ್ ಏನಾದ್ರು ಇದು ಅಪ್ರೋಚ್ ಆಗಿದ್ರೆ ಬಹುಶಃ ಒಪ್ಕೊಂಡಿರೋರು ಬಿಗ್ ಬಾಸ್ ಟೀಮು. ಇಲ್ಲ ಅಂದ್ರೆ ಬಿಗ್ ಬಾಸ್ ಟೀಮ್ ಅವ್ರು ಕೇಳಿದ್ರೆ ಇವ್ರನ್ನ ಅವ್ರು ಒಪ್ಕೊಂಡಿರ್ಬೋದೇನೋ, ಅದ್ ಗೊತ್ತಿಲ್ಲ. ಸೊ ಇಲ್ಲಿ ಯಾರನ್ನೂ ಅಪ್ರೋಚ್ ಮಾಡ್ದಿರೋ ಕಾರಣ ಹಾಕ್ದೆ ಹೋದ್ರೆ ಹೊರತು ಏನೋ ಗಿಲ್ಲಿನ್ ಟಾರ್ಗೆಟ್ ಮಾಡಿ ಹಾಕ್ಬಾರ್ದು ಅಂತಲ್ಲ, ಇಲ್ಲ ಸುದೀಪ್ ಸರ್ ಬೇಜಾರ್ ಮಾಡ್ಕೊಂತಾರೆ ಅಂತ ಹಾಕ್ಬಾರ್ದಲ್ಲ. ಸುದೀಪ್ ಸರ್ ಯಾವತ್ತು ಯಾವುದೇ ಕಾರಣಕ್ಕೂ ನಮ್ಮ ಕನ್ನಡ ಚಿತ್ರನ ಪ್ರಮೋಷನ್ ಮಾಡಬೇಡ್ರಿ ಅಂತ ಹೇಳೋಷ್ಟು ಇದು ಅವ್ರ ಮನ್ಸು ಅವ್ರಿಗಿಲ್ಲ. ಯಾವ್ದೇ ಮೂವಿ ಆಗಿದ್ರು ಪ್ರಮೋಷನ್ ಮಾಡ್ರಿ ಅಂತಾನೆ ಹೇಳೋರು. ಬಟ್ ಆದ್ರೆ ಅವ್ರು ಕೇಳ್ದಿರೋ ಕಾರಣ ಹಾಕಿಲ್ಲ ಅನ್ಸುತ್ತೆ ಅಷ್ಟೇ. ಓಕೆ,
ದೆವಿಲ್ ಸಿನಿಮಾ ನೀವು ನೋಡಿರ್ಬಹುದು ಸರ್. ಫಸ್ಟ್ ಡೇ ಫಸ್ಟ್ ಶೋ ಪಕ್ಕ ರಜತ್ ಇಲ್ಲ ಮೇಡಮ್, ಪ್ರಾಬ್ಲಮ್ ಏನಾಯ್ತು ಅಂದ್ರೆ ನಾನು ಒಳಗಿದ್ದಾಗ ರಿಲೀಸ್ ಆಗಿದ್ ಮೂವಿ. ಅದಾದ್ಮೇಲೆ ಏನಾಯ್ತು ಅಂದ್ರೆ ತುಂಬಾ ಇದು ನಿಮ್ಗೆ ಗೊತ್ತಲ್ಲ ನೋಡಿ, ಇವಾಗ ನಾನು ಹೊರಡ್ಬೇಕು ಇವೆಂಟ್ಗೆ ಇನ್ನ ಇಲ್ಲೇ ಕೂತಿದ್ದೀನಿ. ಸೊ ಅಲ್ಲಿ ಟೈಮ್ ಆಗದಿರೋ ಕಾರಣ ನಾನು ಇನ್ನ ಹೋಗಿಲ್ಲ. ನಾಳೆ 100% ಯಾವ ಫೋನ್ ಸ್ವಿಚ್ ಆಫ್ ಮಾಡಿ ನಾನು ಹೊರಡ್ತಾ ಇದ್ದೀನಿ. ಡೆವಿಲ್ ಮೂವಿ, ಮಾರ್ಕ್ ಮೂವಿ, 46, 45 ಮೂರು ನೋಡ್ಬೇಕು. ಸೊ ಇದಾಗಿದ ತಕ್ಷಣ ಅಲ್ಲಿಗೆ ಹೊರಟ್ಬಿಡ್ತೀನಿ. ಸರ್ ನೀವು ಗಿಲ್ಲಿ ಹತ್ರ ಏನಾದ್ರೂ ಹೇಳಿದಿದ್ಯಾ, ತುಂಬಾ ಹೈಪ್ ಇದೆ ನಿನ್ಗೆ, ಎಲ್ಲರೂ ಕೂಡ ನಿನ್ ಬಗ್ಗೆನೇ ಹೇಳ್ತಾ ಇದಾರೆ, ಡೆವಿಲ್ ಸಿನಿಮಾದ ಬಗ್ಗೆ ಎಲ್ಲ ಹೋಗಿ ಅವ್ರ ಹತ್ರ ಶೇರ್ ಮಾಡ್ಕೊಂಡಿದೀರಾ ನೀವು? ಇಲ್ಲ, ಅದ್ರ ಬಗ್ಗೆ ನಾವು ಮಾತಾಡಂಗಿಲ್ಲ ಒಳಗೆ. ಅಂದ್ರೆ ನಮಗೆ ಆಚೆ ಕಡೆ ಏನಾದ್ರು ವಿಷಯ ಗೊತ್ತು ಅಂದ್ರೆ ಗೊತ್ತಿರೋ ವಿಷಯನ ಯಾವ್ದು ಅಲ್ಲಿ ಒಳಗೆ ಹೇಳಂಗಿಲ್ಲ. ಗೊತ್ತಾಯ್ತಲ್ಲ, ಇವಾಗ ಮೊನ್ನೆ ಕಾವ್ಯ ಅವ್ರ ಫ್ಯಾಮಿಲಿ ಆತರ ನನಗೂ ಮಾಡಿರೋರು ಹೇಳಿದ್ರೆ. ಸೊ ಆ ಕಾರಣಕ್ಕೆ ನಾವೇನು ಹೇಳಕ್ಕಲ್ಲ. ಯಾಕಂದ್ರೆ ಬಿಗ್ ಬಾಸ್ ಆಟನೇ ಅದು. ಆಚೆ ಕಡೆ ಏನ್ ನಡೀತಾ ಇದೆ ಅಂತ ಗೊತ್ತಿಲ್ಲದೆ ನಮ್ಮ ವ್ಯಕ್ತಿತ್ವನ ತೋರಿಸಿ ಆಟ ಆಡೋದೇ ಬಿಗ್ ಬಾಸ್ ಮನೆ. ಸೊ ನಿಮ್ಗೆ ಗೊತ್ತಾಗೋಯ್ತು ಅಂದ್ರೆ ಆಟ ಮಜಾನೂ ಇರಲ್ಲ, ನಿಮ್ಗೆ ಈಸಿ ಆಗ್ಬಿಡುತ್ತೆ. ಆಮೇಲೆ ಡೆವಿಲ್ ಮೂವಿ ಬಗ್ಗೆ ನಾನು ಆಮೇಲೆ ಗಿಲ್ಲಿ ತುಂಬಾ ಕೂತ್ಕೊಂಡು ಡಿಸ್ಕಸ್ ಮಾಡಿದೀವಿ. ಯಾವಾಗ ರಿಲೀಸ್ ಡೇಟ್ ಇರೋದು, ನಿಮ್ದು ಪಾತ್ರ ಏನು, ಆಮೇಲೆ ದರ್ಶನ್ ಸರ್ ನಿನ್ನ ಹತ್ರ ಹೆಂಗ್ ಮಾತಾಡಿದಾರೆ ಅಲ್ಲಿ ಅಂತೆಲ್ಲ ಮಾತಾಡಿ ಅವ್ನು ನನಗೆ ಕೇಳೋ ನಿಮ್ಗೆ ಹೆಂಗ್ ಪರಿಚಯ, ನಿಮ್ಗೆ ಯಾವಾಗ ಸಿಕ್ಕಿದಿರ. ಆಮೇಲೆ ನಾನು ಅವನು ಜಾಸ್ತಿ ದರ್ಶನ್ ಸರ್ ಫ್ಯಾನ್ಸ್ ಸಾಂಗ್ಸ್ ಆಡ್ತಾ ಇದ್ವಿ ಅಲ್ಲಿ. ಯಾವ್ದು ನಿನ್ನಾಣೆ ಆಡ್ತಾ ಇದ್ವಿ, ಬಾಬಾ ನಾರೆಡಿ ಅಂತ ಆಡ್ತಾ ಇದ್ವಿ, ಹಲವಾರು ಸಾಂಗ್ಗಳನ್ನ ಮಾಡಿದ್ವಿ, ತುಂಬಾ ಮಾತಾಡಿದ್ವಿ ಸರ್ ಬಗ್ಗೆ. ಬಿಗ್ ಬಾಸ್ ಮನೇಲಿ ಇನ್ನೊಂದೇನು ಅಂತ ಹೇಳಿದ್ರೆ, ಸ್ಪಂದನ ಅವರು ಖಾಲಿ ಟಾಸ್ಕ್ ಪುಸ್ತಕ ಓದಿನೇ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನ ಇದ್ದಾರೆ ಅನ್ನುವಂಥದ್ದು ಇನ್ನೊಂದು ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂತದ್ದು. ಇದಕ್ಕೆ ರಜತ್ ಅವ್ರು ಏನ್ ಹೇಳ್ತಾರೆ? ನನ್ನ ಭಾವನೆನೂ ಅದೇ. ಐ ಆಮ್ ವೆರಿ ಸರ್ಪ್ರೈಸ್ ದಟ್ ಹೌ ಇಸ್ ಶಿ ಸ್ಟಿಲ್ ಇನ್ ದ ಹೌಸ್. ಜನರು ಸಪೋರ್ಟ್ ಸಿಗ್ತಾ ಇದೆ ಅನ್ಸುತ್ತೆ, ಜನರು ಅವ್ರನ್ನ ಇಷ್ಟಪಟ್ಟಿದ್ದಾರೆ. ಒಳ್ಳೇದಾಗ್ಲಿ ಈ ಸೀಸನ್ ಅಲ್ಲಿ. ಅದೇ ಈ ಜನ ಹೆಂಗೆಲ್ಲ ಇಷ್ಟಪಡ್ತಾರೆ ಅಂತ ಹಲವಾರು ಜನ ಅದಕ್ಕೆ ಒಂದು ಉದಾಹರಣೆಗಳಾಗ್ತಾರೆ ಅನ್ಸುತ್ತೆ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಬಿಗ್ ಬಾಸ್ ಮನೇಲಿ ಕಳೆದಿರುವಂತಹ 3 ವಾರಗಳು ಇಟ್ಸ್ ಟು ಪ್ರೀಶಿಯಸ್. 4 ವಾರಗಳು ತುಂಬಾ ಪ್ರೀಶಿಯಸ್ ಅಂತ ಅನ್ಕೋಬಹುದು. ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ತಕ್ಷಣ ಸುದೀಪ್ ಸರ್ ಹತ್ರ ಹೇಳ್ತೀರಾ, ನನ್ಗೆ ನೀವು ಗೈಡು, ನನ್ನ ಒಂದು ಬದುಕಿನಲ್ಲಿ ಒಂದು ದೊಡ್ಡ ಗಿಫ್ಟ್ ಅಂದ್ರೆ ಸುದೀಪ್ ಸರ್ ಅನ್ನುವಂಥದ್ದು. ಸುದೀಪ್ ಸರ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಮೇಡಮ್ ಅದೇ, ಎಲ್ಲರೂ ನನ್ನ ಯೂಶಲಿ ದರ್ಶನ್ ಸರ್ ಫ್ಯಾನು ಅಂತಾರೆ. ಹೌದು, ನಾನು ದರ್ಶನ್ ಸರ್ ಫ್ಯಾನೇ. ಬಟ್ ಆದರೆ ನಾನು ಜೈಲ್ಗೆ ಹೋಗಿದ್ದಾಗ ನನ್ನ ಮನೆಗೆ 2:30-3 ಗಂಟೆಗೆ ಫೋನ್ ಮಾಡಿ ರಜತ್ ಸೇಫ್ ಆಗಿದ್ದೇನೆ ಅಂತ ಹೇಳಿ ನನ್ನ ಮನೆಯವ್ರು ಮಲ್ಕೊಳೋವರೆಗೂ ಅವ್ರ ಜೊತೆಗಿದ್ದು, ಆಮೇಲೆ ನಾನು ಜೈಲಿಂದ ಬಿಡಿಸಿ ತಿರ್ಗಾ ಮನೆಗೆ ಕರೆಸ್ಕೊಂಡು ಊಟ ಮಾಡಿಸಿ ನನ್ನ ಮುಂದಿನ ಹಾದಿ ಹೆಂಗಿರಬೇಕು ಹೆಂಗ್ ಮಾತಾಡಬೇಕು ಅಂತ ಹೇಳ್ಕೊಟ್ಟವ್ರು ಸುದೀಪ್ ಸರ್. ಸೊ ಅಂತ ವ್ಯಕ್ತಿನ ಹೌ ಕ್ಯಾನ್ ಯು ಹೇಟ್? ಮ್ಯಾನ್ ವಿತ್ ಅ ಗೋಲ್ಡನ್ ಹಾರ್ಟ್, ಅಂಡ್ ಐ ಲವ್ ಹಿಮ್. ಓಕೆ ಸರ್, ಬಿಗ್ ಬಾಸ್ ಮನೆಯಲ್ಲಿ ನಿಮ್ ಪ್ರಕಾರ ಟಾಪ್ 5 ಕಂಟೆಸ್ಟೆಂಟ್ ಹೇಳಿದೀರಾ ನೀವು ಅಲ್ಲಿ ಕೂಡ, ಬಟ್ ನಿಮ್ ಪ್ರಕಾರ ಟಾಪ್ 5 ಅಲ್ಲಿ ಇವ್ರು ಪಕ್ಕಾ ಇಡ್ತಾರೆ? ಬೇಡ, ಟಾಪ್ 5 ಬೇಡ, ಟಾಪ್ 3. ಗಿಲ್ಲಿ, ರಘು ಸರ್, ರಕ್ಷಿತಾ ಪಕ್ಕ. ಓಕೆ, ಲೆಟ್ಸ್ ಸಿ ಏನಾಗುತ್ತೆ ಅಂತ. ಓಕೆ, ಇನ್ನೊಂದು, ನಾನು ಬಿಗ್ ಬಾಸ್ ಮನೇಲಿ ಇರುವಂತ ಎಲ್ಲರ ಹೆಸರು ಹೇಳ್ತಾ ಹೋಗ್ತಾನೆ, ನೀವು ಅವ್ರಿಗೆಲ್ರಿಗೂ ಕೂಡ ಒಂದು ಪ್ರಾಣಿಯನ್ನು ಹೋಲಿಸ್ಬೇಕು. ಪ್ರಾಣಿ ಓಕೆನಾ? ಒಳ್ಳೆ ಕೆಲಸ ಕೊಡ್ರಿ. ಓಕೆ, ಗಿಲ್ಲಿ, ಆನೆ. ರಕ್ಷಿತಾ, ಆನೆ ಯಾಕೆ ಹೇಳಿ? ಯಾಕೆ ಸರ್? ಆನೆ ಆಕ್ಚುಲಿ ಸೋಂಬೇರಿ ಅಲ್ಲ ತಾನೆ? ಸೋಂಬೇರಿ ಸ್ವಲ್ಪ ಅಲ್ಲ, ಸ್ವಲ್ಪ ಸೋಂಬೇರಿ. ಸ್ವಲ್ಪ ಅಲ್ಲ, ತುಂಬಾ. ನಾನೇ ಸೋಂಬೇರಿ ಅಂದ್ರೆ ನನಗಿಂತ ಸೋಂಬೇರಿ ಬಡ್ಡಿ ಇದಪ್ಪ. ರಘು ಸರ್ ಸಿಂಹ. ಓಕೆ, ರಕ್ಷಿತಾ ಜಿಂಕೆ. ಅಶ್ವಿನಿ ನರಿ. ಸ್ಪಂದನ ಕೊಂಬಿಲ್ದಿರೋ ಜಿಂಕೆ. ಕಾವ್ಯ ಸಿಮ್ಮಿಣಿ. ಧನುಷ್ ಕೊಂಬಿಲ್ದಿರೋ ಗೂಳಿ. ಮಾಳು. ತುಂಬಾ ಒಳ್ಳೆ ಪ್ರಾಣಿ ಯಾವ್ದು? ಕ್ಯೂಟೆಸ್ಟ್ ಯಾವ್ದು? ಮೊಲ. ಓಕೆ, ರಾಶಿಕಾ. ಗೂಳಿ. ಸೂರಜ್. ಯಾವ ಹೋಲಿಕೆ ಇಲ್ಲ. ಈ ಲವ್ ಬರ್ಡ್ಸ್ ಬಗ್ಗೆ ಕೇಳಲೇಬೇಕು. ರಾಶಿಕಾ ಮತ್ತೆ ಸೂರಜ್ ಯಾವತ್ತೂ ಕೂಡ, ರಾಶಿಕಾ ಫಸ್ಟ್ ಹೇಳಿರ್ತಾರೆ ಜಾನ್ವಿ ಅವ್ರ ಹತ್ರ, ನಾನು ಸೂರಜ್ ಜೊತೆ ಮಾತಾಡಲ್ಲ ಅಂತ ಹೇಳಿ 24 hours ಅಲ್ಲಿ ಸೂರಜ್ ಜೊತೆನೆ ಬಂದಿರ್ತಾರೆ. ಸರ್, ಈ ಲವ್ ಬರ್ಡ್ಸ್ ಗಳ ಕಥೆ ಏನು ಬಿಗ್ ಬಾಸ್ ಮನೆಯಲ್ಲಿ? ಇಲ್ಲ, ಆಕ್ಚುಲಿ ಲವ್ ಬರ್ಡ್ಸ್ ಅನ್ನೋದಲ್ಲ, ಅದೊಂದು ಕನೆಕ್ಟಿವಿಟಿ ಅನ್ನೋದಾಗುತ್ತೆ ಮನೆ ಒಳಗೆ. ಆದಾಗ ನಮ್ಗೆ ತುಂಬಾ ಶೇರ್ ಮಾಡ್ಕೊಳಕ್ಕೆ, ನಮಗ್ ಮಾತಾಡಕ್ಕೆ ಒಬ್ರು ಪರ್ಸನ್ ಬೇಕೇ ಬೇಕು. ಇವಾಗ ನನಗೆ ಗಿಲ್ಲಿ ಇದ್ದ, ರಘು ಸರ್ ಇದ್ರು, ರಕ್ಷಿತಾ ಇದ್ರು, ಕಾವ್ಯ ಸಮ್ಟೈಮ್ಸ್. ಆಮೇಲೆ ತುಂಬಾ ಪರ್ಸನಲಿ ಮಾಡ್ಕೊಬೇಕು ಅಂದ್ರೆ ಇವ್ರ ಹತ್ರ ಎಲ್ಲ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ, ಯಾಕಂದ್ರೆ ಆ ಬಾಂಡ್ ಇರ್ಲಿಲ್ವಲ್ಲ. ಸೊ ಆ ತರ ರಾಶಿಕನ್ಗೆ ಅವ್ರ ಹತ್ರ ಬಾಂಡ್ ಇತ್ತು, ಎಲ್ಲ ನೀಟಾಗಿ ಕಣ್ಣಲ್ಲಿ ಕಣ್ಣಿಟ್ಟು ಶೇರ್ ಮಾಡ್ಕೊಳೋ ಒಂದು ಧೈರ್ಯ ಇತ್ತು. ಸೊ ಹಂಗಿದ್ದಾಗ ಇಟ್ ಇಸ್ ಗುಡ್ ಟು ಶೇರ್ ಅಲ್ವಾ. ಬಿಗ್ ಬಾಸ್ ಮನೆಯಲ್ಲಿ ಈ ಬಾರಿ 4 ವಾರ ಕಳೆದಿದ್ದೀರಾ, ತುಂಬಾ ಒಳ್ಳೆ ಮೆಮೊರೀಸ್ ಗಳೆಲ್ಲ ನಿಮ್ ಬಿಗ್ ಬಾಸ್ ಮನೇಲಿ ಸಿಕ್ಕಿದೆ. ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ತಕ್ಷಣ ನಾವ್ ಅವಾಗ್ಲೇ ಹೇಳಿದಾಗೆ ಕೆಲವೊಂದು ಸಿನಿಮಾಗಳೆಲ್ಲ ರಿಲೀಸ್ ಆಗಿದೆ ಸರ್. ಇವಾಗಿನ ಸಿನಿಮಾಗಳಲ್ಲಿ ಪೈರಸಿ ಅನ್ನುವಂಥದ್ದು ಒಂದು ಕೀಟ ತರ ಓಡಾಡ್ತಾ ಇದೆ. ಈ ಪೈರಸಿಗೆ ಏನ್ ಹೇಳ್ತೀರಾ ಸರ್ ನೀವು? ಐ ಥಿಂಕ್ ಅದಕ್ಕೆ ಸುದೀಪ್ ಸರ್ ಸ್ಟೇಜ್ ಮೇಲೆ ಮೊನ್ನೆ ಮಾತಾಡಿದ್ದಾರೆ ಪೈರಸಿ ಬಗ್ಗೆ. ಸೊ ಅದನ್ನ ಪುಣ್ಯಾತ್ಮರು ಬೇರೆ ತರ ತಿರ್ಗ್ಸೋಕು ತುಂಬಾ ಪ್ರಯತ್ನ ಪಟ್ರು. ತಿರ್ಸಿದಕ್ಕೆ ಅದೆಷ್ಟೋ ಜನಕ್ಕೆ ಏನಂತಾರೆ, ಅವರು ಬೇಳೆಕಾಯಿನ ಬೇಯಿಸ್ಕೊಳಕ್ಕೆ ತುಂಬಾ ಸಹಾಯ ಆಗ್ತಾ ಇದೆ.
ಅದನ್ನ ಮಾಡದೆ ಪೈರಸಿ ಅನ್ನೋದನ್ನ ಎಲ್ಲಾರು ಫ್ಯಾನ್ಸ್ ನಿಂತ್ಕೊಂಡು ಫೈಟ್ ಮಾಡಬೇಕು. ದರ್ಶನ್ ಸರ್ ಫ್ಯಾನ್ಸ್ ಆಗಲಿ, ಸುದೀಪ್ ಸರ್ ಫ್ಯಾನ್ಸ್ ಆಗಲಿ, ಶಿವಣ್ಣನ್ ಫ್ಯಾನ್ಸ್ ಆಗಲಿ, ಉಪ್ಪಿ ಸರ್ ಫ್ಯಾನ್ಸ್ ಆಗಲಿ, ಧ್ರುವ ಸರ್ ಅವ್ರ ಫ್ಯಾನ್ಸ್ ಆಗಿರಲಿ, ದುನಿಯಾ ವಿಜಯ್ ಸರ್ ಫ್ಯಾನ್ಸ್ ಇರಲಿ, ಎಲ್ಲರೂ ಒಟ್ಟಿಗೆ ನಿಂತ್ಕೊಂಡು ಈ ಪ್ರೈವಸಿ ಮಾಡೋರನ್ನ ಇಟ್ಕೊಂಡೋಗಿ ಕಾನೂನಿಗೆ ಒಪ್ಪಿಗೆ ಕೊಟ್ಟು ಕಾನೂನು ರೀತಿ ಏನೇನು ಕ್ರಮ ತಗೊಬೇಕು ಅದನ್ನ ಮಾಡೋದು ಒಳ್ಳೇದು ಅನ್ಸುತ್ತೆ. ಅದು ಬಿಟ್ಟು ಈ ಸುಮ್ಮನೆ ಸ್ಟಾರ್ ವಾರ್ಸ್ ಮಾಡೋದಾಗ್ಲಿ, ಫ್ಯಾನ್ ವಾರ್ಸ್ ಮಾಡೋದಾಗ್ಲಿ ಬೇಡ. ನಮಗೆ ರಜತ್ ಅಂತ ಹೇಳಿ ಬಂದಾಗ ಹೇಗೆ ಕಾಮಿಡಿ ಸ್ಟಾರ್ ಹಾಗೆ ಸ್ಟೈಲಿಶ್ ಗೆ ಒಂದು ಸ್ಟಾರ್ ಅಂತ ಹೇಳ್ಬೋದು. ಬಿಗ್ ಬಾಸ್ ಮನೇಲಿ ವೆರೈಟಿ ಆಗಿರುವಂತ ಡ್ರೆಸ್ ಗಳನ್ನೆಲ್ಲ ಹಾಕಿ ಟ್ರೈ ಮಾಡ್ತಾ ಇದ್ರ. ಸೊ ನಿಮ್ಮ ಹತ್ರ ತುಂಬಾ ಜಾಕೆಟ್ ಗಳು ನಮ್ಗೆ ಕಾಣ್ತಾ ಇದೆ, ಸ್ವಲ್ಪ ಕ್ವಿಕ್ ಆಗಿ ಹೇಳ್ತೀರಾ ಏನು ಯಾವೆಲ್ಲ ಜಾಕೆಟ್ ಇದೆ ಅಂತ? ಮೇಡಮ್ ಯಾವ್ದೆಲ್ಲ ಜಾಕೆಟ್ಸ್ ಅಲ್ಲ, ಎಲ್ಲ ನಮ್ಮ ಪಾಪ ಡಿಸೈನರ್ ತುಂಬಾ ಪ್ರೀತಿಯಿಂದ ರೆಡಿ ಮಾಡಿರೋದು. ಇದೆಲ್ಲ ನಾ ಇನ್ನ ಹಾಕೇ ಇಲ್ಲ, ಎಲ್ಲದೂ ಕೊಲಾಬ್ ಮಾಡಬೇಕೀಗ. ಸೊ ಆ ಕೊಲಾಬ್ ಮಾಡಕ್ಕೆ ಇನ್ನ ರೆಡಿ ಮಾಡಿ ಇಟ್ಕೊಂಡಿದೀನಿ. ಎಷ್ಟು ಜಾಕೆಟ್ ಕಲೆಕ್ಷನ್ಸ್ ಇದೆ ನಿಮ್ಮ ಹತ್ರ? ಮೇಡಮ್ ಇದ್ರಲ್ಲಿ ಇದೆ ಮೇಡಮ್, ಒಂದು 50-60 ಇದೆ. ಅದ್ರಲ್ಲಿ ಇತ್ತು ಒಂದು 90-100 ಇತ್ತು. ಅದ್ರಲ್ಲಿ ನಾನು ಸುದೀಪ್ ಸರ್ ಹತ್ರ ಇಸ್ಕೊಂಡೆ ಗೊತ್ತಾ ಜಾಕೆಟ್. ಹೋಗಿದ್ ಪ್ರತಿ ಫಂಕ್ಷನ್ಗೂ ನೀವು ಸುದೀಪ್ ಸರ್ ಹತ್ರ ಇಸ್ಕೊಂಡು ನಮ್ಗೊಂದ್ ಕೊಡಿರಿ ಅಂತಾರೆ. ಅಲ್ಲಿ ಮಾತಾಡಂಗಿಲ್ಲ, ಬಿಡಂಗಿಲ್ಲ, ಸೀದಾ ಬಿಚ್ಕೊಡ್ಬಿಟ್ಟು ಬರ್ತಾ ಇದೀನಿ. ಆತರ ಒಂದ್ 30-35 ಜಾಕೆಟ್. ಈ ಸರ್ತಿ ಸುದೀಪ್ ಸರ್ ಹತ್ರ ಏನು ಕೇಳ್ಬೇಕಂತ ಹೇಳಿ ಅನ್ಸ್ಲಿಲ್ವಾ ನಿಮ್ಗೆ? ಇಲ್ಲ, ಈ ಸತಿ ನಾನು ಅಕಸ್ಮಾತ್ ಕೊನೆವರೆಗೂ ಇದ್ರೆ ಕೇಳಿರುವೆ, ಬಟ್ ಒಂದೇ ತಿಂಗಳಲ್ಲ ಇದಿದ್ದು, ಪಾಪ ತಿರ್ಗಾ ಏನ್ ಕೇಳ್ತೀರಾ. ಓಕೆ ಸರ್, ಕೊನೆಯದಾಗಿ ಅದೆಷ್ಟು ಬಿಗ್ ಬಾಸ್ ಅಭಿಮಾನಿಗಳಿದ್ದಾರೆ, ಸೊ ಏನ್ ಹೇಳ್ತೀರಾ ನೀವು? ನೆಕ್ಸ್ಟ್ ಈ ವೀಕ್ ಅಲ್ಲಿ ಯಾರ ಮನೆಯಿಂದ ಹೊರಗ್ ಬರ್ಬೇಕು ನಿಮ್ ಪ್ರಕಾರ? ಬರ್ಬೇಕು ಅನ್ನೋದು ಸ್ಪಂದನ. ಹಿಂಗೆ ಆಡ್ತಾ ಇದ್ರೆ ಧನುನು ಆಚೆ ಬರ್ಬೋ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸೊ ಗೇಮ್ ನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡ್ಬೇಕು. ಅದೆಷ್ಟು ರಜತ್ ಅಭಿಮಾನಿಗಳಿದ್ದಾರೆ ಸರ್. ರಜತ್ ಅನ್ನು ನೆಕ್ಸ್ಟ್ ನಾವು ಹಿರಿತೆರೆಯಲ್ಲಿ ಯಾವಾಗ ನೋಡೋದು? ಸಿನಿಮಾ ಏನಾದ್ರು ಮಾಡ್ತಾರಾ? ಡೆಫಿನೆಟ್ ಆಗಿ ಮಾಡ್ತಾ ಇದೀನಿ. ಇದು ಬಲರಾಮನ ದಿನಗಳು ಮುಗಿಸ್ತೀವಿ ನಾವು. ಅದಾದ್ಮೇಲೆ ಇನ್ನೊಂದು ಸರ್ ನಿಮ್ ಕುಚುಕು ಅದ್ರಲ್ಲೇ ಇದಾರಲ್ಲ, ಜೊತೆಗೆ ಮಾಡಿ. ಈಗ ಮೊನ್ನೆನೂ ಮಾತುಕತೆ ಆಯ್ತು, ನಂದು ಒಂದೊಂದು ಇದು ಮಾಡ್ಬೇಕು, ಪ್ರಮೋಷನ್ ಒಂದು ರೀಲ್ಸ್ ಮಾಡ್ಬೇಕು, ಅದೊಂದು. ಆಮೇಲೆ ಶ್ರೀವಸ್ತ ಸರ್ ಹತ್ರ ಮಾತಾಡಿದ್ದೀನಿ ಒಂದು ಮೂವಿ ಬಗ್ಗೆ, ಅದರದ್ದು ಮಾತುಕತೆ ನಡೀತಾ ಇದೆ. ನೆಕ್ಸ್ಟ್ ಒಂದು ಒಳ್ಳೆ ಪ್ರಾಜೆಕ್ಟ್ ಗೆ ಮಾತುಕತೆ ಆಗ್ತಾ ಇದೆ. ಹೋಪ್ಫುಲಿ ಆಚೆ ವರ್ಷ ನಾನು ಪ್ರೆಸ್ ಮೀಟ್. ಸರ್ ಬಲರಾಮನ ದಿನಗಳಲ್ಲಿ ವಿನಯ್ ಅವರು ಕತ್ತಿ ಹಿಡ್ಕೊಂಡು ಫುಲ್ ಫೇಮಸ್ ಆಗಿದ್ದಾರೆ. ನೀವು ಇಬ್ರು ಕತ್ತಿ ಫ್ರೆಂಡ್ಸ್ ಅಂತ ಹೇಳ್ಬೋದು. ಇದ್ರಲ್ಲಿ ನೀವು ಕತ್ತಿ ಏನಾದ್ರು ಹಿಡ್ಕೊಂಡಿದ್ದೀರಾ? ನಾನು ಮಚ್ಚ ಹಿಡ್ಕೊಂಡಿದ್ದೀನಲ್ಲ ಅದ್ರಲ್ಲಿ. ಓಕೆ, ನೀವು ಹಿಡ್ಕೊಂಡಿದ್ದೀರಾ? ಇಬ್ರು ಕತ್ತಿ ಫ್ರೆಂಡ್ಸ್ ಮಚ್ಚ ಹಿಡ್ಕೊಂಡಿರೋದು. ಅವನು ಡ್ರ್ಯಾಗನ್ ಹಿಡ್ಕೊಂಡು ನಾನು ಮಚ್ಚ ಹಿಡ್ಕೊಂಡಿದ್ದೀನಿ. ಓಕೆ ಸರ್, ಕೊನೆಯದಾಗಿ ನೀವು ಅಭಿಮಾನಿಗಳಿಗೆ ಏನು ಹೇಳ್ತೀರಾ? ಅದೇ ದಯವಿಟ್ಟು ಯಾರಿಗೂ ಮನ್ಸು ನೋವಾಗೋ ತರ ಕೆಟ್ಟ ಕಮೆಂಟ್ ಮಾಡೋದಾಗ್ಲಿ, ಕೆಟ್ಟ ರೀತಿ ಪ್ರವರ್ತಿಸೋದಾಗ್ಲಿ ಮಾಡಬೇಡಿ. ಎಲ್ಲಾರನ್ನೂ ಲವ್ ಮಾಡಿ, ಎಲ್ಲಾರನ್ನೂ ಇಷ್ಟಪಡಿ, ಎಲ್ಲರಿಗೂ ಒಳ್ಳೇದು ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್.